ನಾವು ಕೇಳಿದ್ 40% ಫಿಟ್ಮೆಂಟ್ ಸರ್. ಈಗಾಗಲೇ ಹಿಂದಿನ ಸರ್ಕಾರ 17 ಕೊಟ್ಟಿದೆ, ಇವ್ರು 10% ಕೊಟ್ಟಿದ್ದಾರೆ. 10% ರೆಕಮೆಂಡ್ ಆಗಿದೆ. ಸೊ ಟೋಟಲ್ 27.50 ಇದೆ. ಸೊ ನಮ್ಮ ರಿಕ್ವೆಸ್ಟ್ ಇದೆ ಅಟ್ಲೀಸ್ಟ್ ಒಂದು 35 ಆದ್ರೂ ಕೂಡ ಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ಇವತ್ತು ಇದೆ. ಸನ್ಮಾನ ಈಗೇನು ಆತು ವೇತನ ಆಯೋಗದವರು ವರದಿ ಕೊಟ್ಟೀಗ ಮುಖ್ಯಮಂತ್ರಿಗಳ ಆರ್ಥಿಕ ಇಲಾಖೆ ಕೇಳಿಸಿ ನಾವು ಕೂಡ ವಿನಂತಿ ಮಾಡ್ತೇವೆ, ಇನ್ನಷ್ಟು ಕೂಡ ಫಿಕ್ಸೇಷನ್ ಜಾಸ್ತಿ ಮಾಡ್ಕೊಡಿ ಅಂತ ಹೇಳಿ. ಸೊ ಅವ್ರ ಜೊತೆ ಚರ್ಚೆ ಮಾಡಿದಾಗ ಅವ್ರೇನು ಪ್ರತಿಕ್ರಿಯೆಗಳನ್ನು ಕೊಡ್ತಾರೆ ಎನ್ನುವಂಥದ್ದನ್ನ ನಾವು ಕೂಡ ಕಾದು ನೋಡ್ತಾ ಇದ್ದೇವೆ ಅನ್ನೋದನ್ನು ಹೇಳಿಕ್ ಬಯಸ್ತಾರೆ. ನಮ್ಮ ಸಂಘಟನೆ ವತಿಯಿಂದ ಏನ್ ಪ್ರಯತ್ನಗಳನ್ನು ಮಾಡಬೇಕು ಅದು ಮಾಡಲೇಬೇಕಾಗ್ತದೆ, ಪ್ರಶ್ನೆನೇ ಇಲ್ಲ. ಸೊ ಏನ್ ಕೊಡ್ಲಿಲ್ಲ ಕೊಡ್ತಾರೆ ಅನ್ನೋದು ಮುಂದಿನ ಚರ್ಚೆ ಮಾಡೋಣ. ಸೊ ಅಷ್ಟು ಕೊಡ್ತಾರ ಇಷ್ಟು ಕೊಡ್ತಾರ ಅಥವಾ ಇದ್ರಲ್ಲಿ ಪ್ರಶ್ನೆ ಇಲ್ಲ. ನಾವು ನಮ್ಮ ಸಂಘದಿಂದ ಯಾಕಂದ್ರೆ ಹಿಂದೆ ಸಿದ್ದರಾಮಯ್ಯ ಸಾಹೇಬ್ ಇದ್ದಾಗ 30% ಫಿಟ್ಮೆಂಟ್ ಅವಾಗಲೇ ಕೊಟ್ಟಿದ್ರು, ಈಗ ಅದಕ್ಕಿಂತ ಕಡಿಮೆ ಆಯ್ತು ಅನ್ನುವಂಥ ಚರ್ಚೆಗಳು ನೌಕರ ವಲಯದಲ್ಲಿ ಇದೆ. ಅದಂತೂ ಇಲ್ಲ ಅಂತ ನಾನು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನೋಡೋಣ ಅವ್ರು ಏನ್ ಮಾಡ್ತಾರೆ ಅನ್ನೋದನ್ನ ನಾವು ಕೂಡ ಕಾದು ನೋಡ್ತಾ ಇದ್ದೇವೆ. 2 ವರ್ಷದವರೆಗೆ ಮುಂದುವರಿಲಿಕ್ಕೆ ಸರ್ಕಾರನೂ ಅವಕಾಶ ಕೊಡಲ್ಲ, ಸಂಘನೂ ಅವಕಾಶ ಕೊಡೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. 2 ವರ್ಷದ ಅವಶ್ಯಕತೆನೇ ಇಲ್ಲ. ರಾಜ್ಯದ ಅವಧಿನಲ್ಲೆಲ್ಲ ಕೂಡ ಸ್ಟಡಿ ಮಾಡ್ಕೊಂಡು ಬೇಗ ನಾನು ಹೇಳಿದ್ನಲ್ಲ, ಎಲೆಕ್ಷನ್ ಕಮಿಷನ್ ಕನ್ಕರೆನ್ಸ್ ತಗೊಂಡು ಮಾಡ್ಲಿಕ್ಕೆ ಅವಕಾಶಗಳಿದೆ. ಏನ್ ದೊಡ್ಡ ವಿಚಾರ ಅಲ್ಲ. ಸರ್ಕಾರ ಮನಸ್ಸು ಮಾಡಿದ್ರೆ ಎಲೆಕ್ಷನ್ ಕಮಿಷನ್ ರಿಜೆಕ್ಟ್ ಮಾಡಿದ್ರೆ ನೋಡೋಣ ಮುಂದಿನ ಭಾಗ. ಸೊ ಇದ್ರ ಮಧ್ಯದಲ್ಲಿ ಕೂಡ 2 ವರ್ಷದೆಲ್ಲ ಪ್ರಶ್ನೆನೇ ಇಲ್ಲ. ಇವತ್ತು ಸಂಘಟನೆ ಕೂಡ ಸಮರ್ಥವಾಗಿದೆ. ಸಂಘಟನೆ ಶಕ್ತಿ ಸಾಮರ್ಥ್ಯ ಅನ್ನೋದು ಕೂಡ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬಂದಂತ ಸಂದರ್ಭದಲ್ಲಿ ನಮ್ಮ ಲಕ್ಷಾಂತರ 3 ಲಕ್ಷ ನೌಕರ ಸಮೂಹ ಕೂಡ ನೋಡಿದ್ದಾರೆ. ಹಾಗಾಗಿ ಆ ಒಂದು ಕಾರಣನೂ ಕೂಡ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತದೆ. ಹಾಗಾಗಿ ಸರ್ಕಾರ 2 ವರ್ಷ ಮಾಡುವಂತ ಪ್ರಶ್ನೆಗಳು ಸರ್ಕಾರದ ಮುಂದೆನೂ ಇಲ್ಲ ಅಂತ ನಾನು ಕೂಡ ಹೇಳ್ತೇನೆ, ನಮ್ಮ ಮುಂದೆ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾನೆ. ಸಂಘಟನೆ ಇದೆ, ಕೂತ್ಕೊಳ್ತೀವಿ, ಚರ್ಚೆ ಮಾಡ್ತೇವೆ, ಸಾಮೂಹಿಕ ತೀರ್ಮಾನಗಳನ್ನು ಸಂಘಟನೆ ಪ್ರಕಟಿಸುತ್ತೆ, ಪ್ರಶ್ನೆನೇ ಇಲ್ಲ. ಕಂಡಕ್ಟ್ ಇದೆ ಅನ್ನೋದು ಒಂದು ರೀಸನ್ ಹೇಳ್ಬೋದು. ನೋಡೋಣ, ಅದಕ್ಕೆ ಕಾನೂನು ತಜ್ಞರು, ಎಲೆಕ್ಷನ್ ಕಮಿಷನ್ ಚರ್ಚೆ ಮಾಡ್ತೀವಿ, ಪ್ರಪೋಸಲ್ ಕೊಟ್ರೆ ಮಾಡ್ಲಿಕ್ಕಾಗತ್ತೆ ಎಲ್ಲ ಕೇಳ್ಕೊಳ್ತೀವಿ. ಸೊ ಅದಿದ್ರೆ ಸರ್ಕಾರಕ್ಕೆ ಕೂಡ ನಾವು ಒತ್ತಡವನ್ನು ಹಾಕ್ತೇವೆ. ಕೋಡ್ ಆಫ್ ಕಂಡಕ್ಟ್ ಆದ್ಮೇಲೆ ಪ್ರಶ್ನೆನೇ ಇಲ್ಲ. ಈ ರಾಜ್ಯದಲ್ಲಿ ಮೇನಲ್ಲಿ ಕೋಡ್ ಆಫ್ ಕಂಡಕ್ಟ್ ಆದ್ಮೇಲೆ ನೌಕರು ತಡೆಯುವಂತ ಪ್ರಶ್ನೆನೇ ಇಲ್ಲ ಸರ್. ನೌಕರ ಸಹನೆ ಕಟ್ಟ ಈಗಲೇ ಹೊಡೆದೋಗಿದೆ, ಈಗಲೇ ಲೇಟ್ ಆಗಿದೆ, ಈಗಲೇ 2 ಬಾರಿ ಎಕ್ಸ್ಟೆನ್ಷನ್ ಆಯ್ತು. ಈಗ ನಾನು ಹೇಳಿದ್ನಲ್ಲ, ಎಲ್ಲದೂ ಕೂಡ ವಿಳಂಬ ಆಗಿದೆ. ಇನ್ನೂ ವಿಳಂಬ ಆದ್ರೆ ನೌಕರ ಸಹನೆಗೂ ಕೂಡ ಒಂದು ಮಿತಿ ಇರ್ತದೆ. ಸರ್ಕಾರ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನುವಂಥದ್ದು ನನ್ನ ನಂಬಿಕೆ. ಅದ್ರ ಮೇಲೆ ಆಯ್ತು, ನೀವೆಲ್ಲ ಮಾಧ್ಯಮದಲ್ಲಿ ಇರ್ತೀರ, ನಿಮ್ ಜೊತೆ ಚರ್ಚೆ ಮಾಡಿರ್ತಾನೆ, ಮುಂದಿನ ಹೆಜ್ಜೆ ಇಡಬೇಕು ಅಂತ ಹೇಳಿದ್ದು. ನಾವು ಡಿಸೈಡ್ ಮಾಡೋದನ್ನ ನಿಮ್ ಮುಂದೆ ಹೇಳ್ತೀವಿ ಅಂತ ಹೇಳಿದ್ದು. ಸೊ ಹಾಗಾಗಿ ನಮ್ಮ ಸಂಘಟನೆ ಸಮರ್ಥವಾಗಿದೆ, ಸದೃಢವಾಗಿದೆ. 100 ವೃಂದ ಸಂಘಗಳು, 6 ಲಕ್ಷ ನೌಕರು, ನಿವೃತ್ತ ನೌಕರೆಲ್ಲ ಸೇರಿ 12 ಲಕ್ಷ ಕುಟುಂಬದ ಸದಸ್ಯರ ಒಂದು ದೊಡ್ಡ ಕುಟುಂಬ ಇದೆ. ಅಷ್ಟು ಸುಲಭವಾಗಿ ಯಾಗೋ ಆಗೋದಿಲ್ಲ, ಇನ್ನು 2 ವರ್ಷ ಮುಂದಾಗ್ತೀನಿ ಅನ್ನುವಂತ ಯಾವುದೇ ಪ್ರಶ್ನೆ ಇಲ್ಲ. ನಾನು ಅದನ್ನು ಸ್ಪಷ್ಟವಾಗಿ ಅಲ್ಲಗಳಿತೀನಿ. ಆಗ ತೀರ್ಮಾನ ಮಾಡೋದು ನಮಗೂ ಕೂಡ ಗೊತ್ತಾಗುತ್ತೆ. ಸೊ ವಿಳಂಬ ಆಗೋದು ನಮ್ಗೆ ಗೊತ್ತಾಗೋದಿಲ್ವಾ? ಗೊತ್ತಾದ್ಮೇಲೆ ನಾವು ಕೂತ್ಕೊಂಡು ಎಕ್ಸಿಕ್ಯೂಟಿವ್ ಕಮಿಟಿ ಕೂತ್ಕೊಂಡು ನಾವು ಆ ಸ್ಪಷ್ಟ ತೀರ್ಮಾನವನ್ನು ತೆಗೆದುಕೊಳ್ತೇವೆ.